ಇವತ್ತು ಸೇಫ್ಟಿ ಡೇ, ಏನಾದರೂ ಒಂದು ಸೇಫ್ಟಿ ಬಗ್ಗೆ ಹೇಳಿ ಅಂತ. ಹಾಗಾಗಿ ಮೊಬೈಲ್ನ ಕತೆ ವ್ಯತೆ ಎನ್ನುವ ಒಂದು ಹರಿಕತೆಯನ್ನ ಇವತ್ತು ಕೇಳಿಸೋಣ. ನೀವೆಲ್ಲ ನೋಡಿ. ಎಲ್ಲರೂ ಕೇಳಿ. ಮೊದಲನೇ ಪ್ರಸಂಗದಲ್ಲಿ ಹಿಂದಿನ ಯುಗಗಳಲ್ಲಿ ಸ್ನೇಹಕ್ಕೆ ಒಂದು ಸಾಕ್ಷಿಯಾಗಿ ಕರ್ಣ, ದುರ್ಯೋಧನ, ಕೃಷ್ಣ, ಸುಧಾಮರ ಹೆಸರುಗಳನ್ನ ನಾವು ಕೇಳ್ತೀವಿ. ಆದರೆ ಇವತ್ತು ಮೊಬೈಲ್ ಸ್ನೇಹದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ಹೇಳ್ತೀನಿ, ನೀವೆಲ್ಲ ನೋಡಿ. మీరు చెడ్డి దోస్తి కణ పుచ్చుకు ಜೀವಕ್ಕಿನ್ನ ದಾಸ್ತಿ ಕಣ ಪುಚ್ಚುಕು. ಯಾಕಮ್ಮ ತುಂಬಾ ಬೇಜಾರಾಗಿದ್ಯಾ? ಏನಿಲ್ಲ ರಾಹುಲ್, ನಮ್ಮ ಹುಡುಗಿ ಕೈ ಕೊಟ್ಬಿಟ್ಲು, ಬಹಳ ನೋವಾಗ್ತಿದೆ, ಬಿಟ್ಟೋಗ್ಬಿಟ್ಲ. ಅಯ್ಯೋ ಅಷ್ಟೇನಾ? ಅದಕ್ಕೆಲ್ಲ ಯಾಕೆ ನೀನು ಇಷ್ಟೊಂದು ಬೇಜಾರಾದ್ರೆ? ಅವಳೇನ್ ದೊಡ್ಡ ಸುಂದ್ರಿನಾ? ಅವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಟೆನ್ಷನ್ ಬೇಡ. ಜಾಲಿ ಜಾಲಿ ಎಲ್ಲ ಜಾಲಿ. ಬಟ್ ಆದ್ರೂ ಬಹಳ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡೋದು, ಬಿಟ್ಟೋಗಿರೋದು ತುಂಬಾ ಮನ್ಸಿಗೆ ನೋವಾಗ್ತಿದೆ ಒಂಥರ. ಹೆಂಗಂದ್ರೆ ಲೈಫೇ ಬೇಡ ಅನ್ಸಿದೆ ಗುರು. ಅಯ್ಯೋ ತಗಡೆ, ಯಾಕೆ ನನ್ನ ಹತ್ರ ಗುಮ್ಮಿಸ್ಕೊಂತೀಯ? ನಿನ್ಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ. ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡ್ತೀನಿ. ಜೋಗ್ ಫಾಲ್ಸ್ಗೆ ಹೋಗೋಣ, ಚೆನ್ನಾಗಿ ತಿರ್ಗೋಣ. ಅಲ್ಲಿ ಫೋಟೋಸ್, ಲೊಕೇಶನ್ಸ್ ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿ ಫೋಟೋಸ್ ತಗೋ, ಸೆಲ್ಫೀಸ್ ತಗೋ. ಅದನ್ನ ಸ್ಟೇಟಸ್ ಅಲ್ಲಿ, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಎಲ್ಲ ಸ್ಟೇಟಸ್ ಅಪ್ಲೋಡ್ ಮಾಡು. ನಿಮ್ ಹುಡುಗಿ ಹುರ್ಕೊಂಡು ಪೈಸ್ ಬಂದ್ಬಿಡ್ಬೇಕಮ್ಮ. ಓಕೆ, ಟೆನ್ಷನ್ ಬೇಡ, ಜಾಲಿ ಜಾಲಿ ಎಲ್ಲ ಜಾಲಿ. ಅದೇ ನಿಜ, ಎಲ್ಲ ಜಾಲಿ ಜಾಲಿನೇ. ಆದ್ರೆ ನನ್ ಜೇಬು ಖಾಲಿ. ಆದ್ರೂ ನಿನ್ನಂತ ಫ್ರೆಂಡ್ ಸಿಕ್ಕಿದ್ದೆ ನನಗೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ. ನಿನ್ನಂತ ಫ್ರೆಂಡ್ ಸಿಕ್ಕಿದ್ದು ನನಗೆ ಜೀವ ಬಂದಾಗ್ಬಿಟ್ಟಿದೆ ರಾಹುಲ್. ನಿನ್ಗೇನು ನಾನು ಜೀವನೇ ಕೊಡ್ತೀನಿ, ಅದ್ರಲ್ಲಿ ಏನಿದೆ? ಇದೊಂದು ದೊಡ್ಡ ವಿಷಯನಾ? ಅಲ್ಲ, ಅದೇ ನಿಜನೇ. ಜೀವನ್ ನಾನು ಕೂಡ ಅಷ್ಟೇ ನಿನಗೆ ಜೀವದ ಗೆಳೆಯನಾಗಿರ್ತೇನೆ, ಆಯ್ತಾ? ಓಕೆ, ಅದ್ ಸರಿ. ಏನೋ ಜೋಗ್ ಫಾಲ್ಸ್ ಹೋಗೋಣ ಅನ್ಕೊಂಡ್ವಿ. ನೆಕ್ಸ್ಟ್ ಯಾವ ಕ್ಲಾಸು? ಆ ಕ್ಲಾಸು ರೋಜಿ ಮೇಡಮ್ದು ಇಂಗ್ಲಿಷ್ ಕ್ಲಾಸ್ ಇದೆ. ಹೆಂಗಪ್ಪ ಮತ್ತೆ ಮಾಡೋದು ಈಗ ಕ್ಲಾಸ್ಗೆ ಹೋಗೋದು? ವಾ, ಆ ಇಂಗ್ಲಿಷ್ ಕ್ಲಾಸಾ? ನಮ್ ರಾಜಣ್ಣ ಹೇಳಿಲ್ವಾ? ಕನ್ನಡಿಗರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದವರು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ಎಲ್ಲ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ಇನ್ನು ಸಾಕಾ? ಇನ್ನೇನು ಡೈಲಾಗ್ ಬೇಕಾ? ಸಾಕಾಗಿದೆ. ಈಗ ಇವರು ಎಲ್ಲ ಕೇಳಿದ್ದಾರೆ, ಸಾಕಾಗೋರು, ಬಾ ಹೋಗೋಣ. ಆಯ್ತು ಹೋಗೋಣ. ನೋಡಲ್ಲಿ ಲೊಕೇಶನ್ ಹೆಂಗಿದೆ, ಬಹಳ ಜನ ಬರೋದೆ ಅದಕ್ಕೆ ಬಿಡು ರಾಹುಲ್. ನನಗೆ ಗೊತ್ತಿದ್ದಿಲ್ಲ ಈ ಜಾಗದ ಬಗ್ಗೆ. ಸಕ್ಕತ್ತಾಗಿದೆ, ಒಳ್ಳೊಳ್ಳೆ ಲೊಕೇಶನ್ ಇದೆ. ನೀನೊಂದು ಅಲ್ಲಿ ನಿಂತ ನಾನು ಒಂದು ಫೋಟೋ ತಕ್ಕಂತೀನಿ. ಆಯ್ತಾಯ್ತಮ್ಮ, ತೆಗಿ. ಆದ್ರೆ ಸ್ವಲ್ಪ ಹುಷಾರಮ್ಮ, ಜಾರತೆ. ಹುಷಾರು, ಆದ್ರೆ ಅಲ್ಲೆಲ್ಲ ಫಾಲ್ಸ್ ನೀರ್ ಬೀಳ್ತಾ ಇರೋದ್ರಿಂದ ಜಾರುತ್ತೆ. ಏನಾಗಲ್ಲ ರಾಹುಲ್, ನೀನೇ ಹೇಳಿದಲ್ಲ, ಒಳ್ಳೆ ಫೋಟೋ ಬರ್ಬೇಕು. ಹುಡುಗಿ ಹೆಂಗ ನೀನೇ ಅಂತಾನೆ ಎಲ್ಲ ಹುರ್ಕಂದು ಟಾಟಾ ಬಾಯ್ ಬಾಯ್ ಕತ್ತ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಮಾತಿಗೆ ತಪ್ಪದೆ ಪ್ರಾಣನು ಕೊಟ್ಟರೆ ಹೆಂಗೆ ನಾನ್ ನೋಡಲು ಇಲ್ಲಿ ಉಂಟಿಯೇ ಮಾಡಲು. ಕುಚಿಕು 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 ಕುಚಿಕು. ವೀಕ್ಷಕರೇ, ನೀವೆಲ್ಲ ನೋಡಿದ್ರ ಹೇಗೆ ಮೊಬೈಲ್ನ ಅಜಾಗರೂಕತೆಯಿಂದ ಉಪಯೋಗಿಸಿ ಫೋಟೋ ತೆಗೆಯಲು ಹೋಗಿ ಒಬ್ಬ ಯುವಕನ ಪ್ರಾಣನೇ ಹೋಯಿತು. ಹಾಗಾಗಿ ಎತ್ತರದ ಸ್ಥಳಗಳಲ್ಲಿ ಫೋಟೋ ತಕ್ಕೋಬೇಕಾದ್ರೆ ಹುಷಾರಾಗಿರಿ, ಜಾಗೃತರಾಗಿರಿ.
ಒಂದು ಪ್ರಸಂಗ ಮುಗೀತು. ಶಿಷ್ಯಂದ್ರ, ಇನ್ನೊಂದು ಪ್ರಸಂಗ ಹೇಳೋಣವಾ? ಈಗ ಮೊಬೈಲಲ್ಲಿ ತುಂಬ ತಂತ್ರಜ್ಞಾನಗಳಿದ್ದಾವೆ, ಹಾಗೂ ಮಕ್ಕಳಿಗೆ ಮೊಬೈಲ್ ಬಹಳ ಅವಶ್ಯಕವಾಗಿರೋದಕ್ಕಿಂತ ಹೆಚ್ಚಾಗಿ ಅಡಿಕ್ಟ್ ಅನ್ನೋ ಥರ ಆಗಿಬಿಟ್ಟಿದೆ. ಮೊಬೈಲಲ್ಲಿ ಮಕ್ಕಳು ಭಾಳ ಗೇಮ್ಗಳನ್ನು ಆಡ್ತಾರೆ, ಹಾಗೂ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಮೊಬೈಲ್ ಬಹಳಷ್ಟು ಪರಿಣಾಮ ಬೀರುತ್ತೆ. ಹಾಗೆ ಒಬ್ಬ ಯುವಕನ ಮನಸ್ಸಿನ ಮೇಲೆ ಮೊಬೈಲ್ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ನೋಡೋಣ. ಲೋ ಪಾಲ, ಏನೋ ಮಾಡ್ತಿದ್ಯಾ ಇಲ್ಲಿ ಕೂತ್ಕೊಂಡು? ಏನಿಲ್ಲಪ್ಪ. ಅಯ್ಯೋ ದಂಡಪಿಂಡ, ನಿಂದು ಒಂದು ಜನ್ಮನ. ಎಷ್ಟು ಹೇಳಿದ್ರು ನಿನ್ ಬುದ್ಧಿ ಬಿಡಲ್ವಲ್ಲೋ ನೀನು? 24 ಗಂಟೆನು ಮೊಬೈಲ್ ಮುಂದೆ ಕೂರೋಕೆ ನಾಚಿಕೆ ಆಗಲ್ಲ ನಿಂಗೆ? ಡಿಗ್ರಿ ಮುಗಿಸಿ 2 ವರ್ಷ ಆಯ್ತು. ಹೊರಗಡೆ ಹೋಗೋಣ, ಒಂದು ಕೆಲಸ ಹುಡ್ಕೋಣ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಣ ಅನ್ನೋ ಯಾವ ಯೋಚನೆನೂ ಇಲ್ವಲ್ಲ ನಿಂಗೆ? ನನ್ಗಂತೂ ರಿಟೈರ್ಮೆಂಟ್ ಹತ್ರ ಬಂದಿದೆ. ಇನ್ ಮುಂದೆ ಮನೆ ಜವಾಬ್ದಾರಿ ನೀನೇ ವಹಿಸ್ಕೊಂಡು ಹೋಗ್ಬೇಕು ನೋಡು. ಸುರೇಶ, ಓ ರಮೇಶ, ಬಾರಪ್ಪ ಬಾ. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಹೆಂಗಿದೆಪ್ಪ? ಚೆನ್ನಾಗಿದ್ದೀನಿ ನೋಡು. ನೋಡಿ ಹಿಂಗಿದ್ದೀನಿ, ಕೂತ್ಕೋ. ಸುರೇಶ, ಇವ್ ನಿನ್ ಮಗ ಅಲ್ವಾ? ಶ್ರೀಪಾಲ್ ಅಲ್ವಾ? ಹ್ಮ್. ಓ ಶ್ರೀಪಾಲ, ಏನ್ ಮಾಡ್ಕೊಂಡಿದ್ಯಪ್ಪ ನೀನು? ಏನಿಲ್ಲ, ಕೂತಿದ್ದೀನಿ ಅಷ್ಟೇ. ಅವನ್ನೇನ್ ಕೇಳ್ತೀಯ? ಇಲ್ಲಿ ಕೇಳು, ಅವನ್ ಕತೆ ನಾನು ಹೇಳ್ತೀನಿ. ಏನು ಇಲ್ಲ, ಹಂದಿ ತರ ತಿನ್ನೋದು, ಮೊಬೈಲ್ ಮುಂದೆ ಕೂರೋದು, ಇಷ್ಟೇ ಇವನ್ ಕೆಲಸ. ಅವಾಗ ವಿಚಿತ್ರವಾಗಿ ಆಡ್ತಿರ್ತಾನಪ್ಪ, ಅದೇನೋ ಗೊತ್ತಿಲ್ಲ. ಈ ಮೊಬೈಲ್ ಚಟ ಹಿಡ್ದು ಎಲ್ಲಿ ಸೈಕೋ ಆಗ್ತಾನೇನೋ ಅಂತ ಭಯ ಶುರುವಾಗಿದೆ ನಂಗೆ. ಅಂದಾಗೆ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ? ನಿಮ್ಮ ಮಗ ಏನ್ ಮಾಡ್ಕೊಂಡವನೆ? ಎಲ್ಲ ಚೆನ್ನಾಗಿದ್ದಾರೆ. ಮಗಂದು ಮುಗಿತು, ಡಿಗ್ರಿ ಮುಗೀತು, ಪ್ರೈವೇಟ್ ಕಂಪ್ನಿ ಜಾಬ್ ಮಾಡ್ತಾನೆ. ಆನ್ ಸೈಟ್ ವರ್ಕ್ ಅಂತ USA ಹೋಗಿದಾನಪ್ಪ. ಓ, ಬಹಳ ಅದೃಷ್ಟ ಮಾಡಿದ್ಯಾ ಬಿಡು. ದೇವ್ರು ಇಂಥ ಅದೃಷ್ಟ ಯಾರು ಕೊಡಲ್ಲ. ಇಲ್ಲಪ್ಪ, ಯಾಕೆ ಹಂಗಂತೀಯ? ಏನಾಗಲ್ಲ ಬಿಡು. ಇವಾಗಿನ ಕಾಲದಲ್ಲಿ ಮಕ್ಕಳು ದೊಡ್ಡವರು ಇದ್ದಾರೆ, ಅವ್ರು ತಿಳಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊತಾನೆ. ಆಯ್ತಾ? ನಾವು ಪೇರೆಂಟ್ಸ್ ಆಗಿ ಅವ್ರ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ಬೇಕಷ್ಟೇನೆ. ಅವ್ರ ಆಕ್ಟಿವಿಟಿ ಬಗ್ಗೆ ಟ್ರ್ಯಾಕ್ ಇಡಬೇಕು, ಏನ್ ಮಾಡ್ತಾರೆ ಅಂತ ನೋಡ್ಕೊತಿರ್ಬೇಕು. ನೋಡ್ತೀನಿ. ನೋಡ್ಕೊಂಡಿರಿ, ಸರಿ ಹೋಗ್ತಾನೆ. ಅಂದಾಗೆ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏನ್ ಇಷ್ಟ ಬೇಗ ಹೊರಟೆ? ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಆಯ್ತಾಯ್ತು, ಒಳ್ಳೇದಾಗ್ಲಿ, ಹೋಗ್ಬಾ. ನೆಟ್ ಪ್ಯಾಕ್ ಬೇರೆ ಖಾಲಿ ಆಯ್ತು, ಪಬ್ಜಿ ಬೇರೆ ಆಡ್ಬೇಕು, ಫ್ರೆಂಡ್ಸ್ ಬೇರೆ ಆನ್ಲೈನ್ ವೆಯ್ಟ್ ಮಾಡ್ತಾರಲ್ಲಪ್ಪ. ಅಪ್ಪ, 300 ರೂಪಾಯಿ ಕೊಡು. ಯಾಕೆ ಅಷ್ಟೊಂದು ದುಡ್ಡು ನಿಂಗೆ? ನೆಟ್ ಪ್ಯಾಕ್ ಖಾಲಿ ಆಗಿದೆ, ಬರೀ 300 ರೂಪಾಯಿ ಕೊಡು ಅಷ್ಟೇ. ಅಲ್ಲ ಕಣೋ, ಬೆಳಗ್ಗೆಯಿಂದ ಅಷ್ಟೆಲ್ಲ ಬೈದಿದ್ದೀನಿ, ಇನ್ನೂ ಮೊಬೈಲ್ ಚಟ ಬಿಟ್ಟಿಲ್ವಲ್ಲ ನೀನು? ಇದೊಂದು ಸಲ ಕೊಡಪ್ಪ ಸಾಕು, ಇದೊಂದೇ ಒಂದು ಸಲ. ಹೊರಗಡೆ ಹೋಗಿ 10 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಗೊತ್ತಿರೋ ನಿಂಗೆ? ನಾನು ದುಡ್ಡು ತಂದಾಕ್ತೀನಿ, ನಿಮ್ಮಮ್ಮ ಬೇಯಿಸಾಕ್ತಾಳೆ. ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ತಿಂದು ತಿಂದು ಸೋಮಾರಿ ತರ ಕೂತ್ಕೋ. ಇದೊಂದು ಸಲ ಕೊಡಪ್ಪ ಸಾಕು, ಪ್ಲೀಸ್ ಅಪ್ಪ. ಹೋಗೋ, ಅಲ್ಲಿ ಒಳಗೆ ಏನಾದ್ರು ಕೆಲಸ ಇದೆ ನೋಡೋಗ, ನಿಮ್ ತಾಯಿ ಹೆಲ್ಪ್ ಮಾಡೋಗ. ಇಷ್ಟೆಲ್ಲ ಹಾಳಾಕಿ ಈ ಮಾಲ್ ಮೊಬೈಲ್ ಕಾರಣ ಕೊಡ ಇಲ್ಲಿ. ಅಪ್ಪ ಪ್ಲೀಸ್ ಅಪ್ಪ, ಒಂದ್ಸಲ ಕೊಡಪ್ಪ ಇದನ್ನ. ಏಯ್ ಹೋಗೋ. ಅಪ್ಪ ಪ್ಲೀಸ್ ಅಪ್ಪ, ಕೊಡಪ್ಪ ಪ್ಲೀಸ್ ಅಪ್ಪ, ಇದೊಂದ್ಸಲ ಅಪ್ಪ. ಏಯ್, ಯಾಕೋ ಇಷ್ಟೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ಇಲ್ಲ ಕಣ, ನೀನ್ ಎಷ್ಟೇ ಗೋಳ ಆಡಿದ್ರು ಈ ಮೊಬೈಲ್ ನೀನು ಕೊಡಕ್ ಆಗಲ್ಲ. ಒಳಗೆ ಹೋಗಿ ಕೆಲಸ ನೋಡು, ನಿಮ್ ತಾಯಿಗೆ ಸಹಾಯ ಮಾಡೋಗ. ಹೋಗ.
ಶಿಷ್ಯಂದ್ರೆ ಮೊಬೈಲ್ನ ಅತಿಯಾದ ಬಳಕೆಯಿಂದ ಏನು ಪರಿಣಾಮ ಆಗುತ್ತೆ ಅಂತ ನೀವು ನೋಡಿದ್ರಲ್ವಾ? ಕೇವಲ 300 ರೂಪಾಯಿಗೋಸ್ಕರ ಸ್ವಂತ ತಂದೆಯನ್ನೇ ಕೊಂದ ಗುರುಗಳೇ ಈ ಹುಡುಗ. ಗೇಮ್ಗೆ ಅಡಿಕ್ಷನ್ ಆಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ಯುವಕ ಈ ದುರಂತನ ಮಾಡಿಬಿಟ್ಟಿದ್ದಾನೆ. ಹೌದು ಗುರುಗಳೇ. ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ ಮೊಬೈಲ್ನಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋ ಗಮನ ಹರಿಸಿದ್ರೆ ಬಹಳ ಒಳ್ಳೇದು. ಈಗ IPL ನಡೀತಿದೆ ಅಲ್ಲನಾ? ಹೌದು ಗುರುಗಳೇ. ಯಾರು ನಿಂಗೆ ಇಷ್ಟವಾದ ಬ್ಯಾಟ್ಸ್ಮನ್? ವಿರಾಟ್ ಕೊಹ್ಲಿ. ನಿನಗೆ? ಇದನ್ ಚೆನ್ನಾಗಿ ಹೇಳ್ತೀರಾ. ಕ್ರೀಡೆ ಅನ್ನೋದು ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಿಗೆ ಬಹಳ ಅವಶ್ಯಕ. ಅದನ್ನ ಆರೋಗ್ಯ ವೃದ್ಧಿಗಾಗಿ ಬಳಸಬೇಕು. ಹಿಂದೆ ಜೂಜಾಟದಿಂದ ಹಲವಾರು ರಾಜ್ಯಗಳನ್ನೇ ಕಳ್ಕೊಂಡ್ರು. ಈಗ ಕ್ರೀಡೆಯಲ್ಲೂ ಜೂಜಾಟ ಆಡ್ತಾರೆ. ಹಾಗ ಆಡಿದಾಗ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ಹೇಳ್ತೀನಿ, ನೀವೆಲ್ಲ ನೋಡಿ. ದುಡ್ಡೇ ದುಡ್ಡಪ್ಪ ನಮ್ಮಪ್ಪ ಗುಂಡಪ್ಪ, ದುಡ್ಡೇ ದೊಡ್ಡಪ್ಪ ನಮ್ಮಪ್ಪ ದೇವಪ್ಪ. ಸೂರ್ಯ ಕಾಣ್ತಾ ಇದ್ದಾನೆ, ಮತ್ತೆ ಕಾಲ್ ಮಾಡ. ಏ ಸೂರ್ಯ, ಹೇಗಿದ್ಯಾ? ಸೂಪರ್ ಮಗ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನು. ಏನಿವತ್ತು ಬಹಳ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಾಳೆಯಿಂದ IPL ಸ್ಟಾರ್ಟ್ ಆಗ್ತದೆ ಮಗ, ಅದಕ್ಕೆ ತುಂಬಾ ಹೈಪ್ ಆಗಿದ್ದೀನಿ. ಓ, ಹಾಗಾದ್ರೆ ಈ ಸಲ ಕಪ್ ನಮ್ದೇ ಅನ್ನು? ಕಪ್ಪು ನಮ್ದೆ, ಕಾಸು ನಮ್ದೆ. ನೋಡ್ತಾರ ಮಗ, ಈ ಒಳ್ಳೆ ದುಡ್ಡು ಮಾಡ್ಕೊಳ್ತೀನಿ. ಕಾಸು ನಮ್ದೇನಾ? ಹಂಗಂದ್ರೇನು? ಮಗ, ಈ ಸತ RCB, ಪಂಜಾಬ್, ಡೆಲ್ಲಿ, ಮುಂಬೈ ಒಳ್ಳೊಳ್ಳೆ ಪ್ಲೇಯರ್ಗಳು ಹಾಕೊಂಡು ಸಖತ್ತಾಗಿ ಟೀಮ್ ಮಾಡಿದ್ದಾರೆ. ಅವ್ರ ಮೇಲೆ ದುಡ್ಡು ಹಾಕಿದ್ರೆ ಡಬಲ್ ಆಗೋ ಗ್ಯಾರಂಟಿ. ಹೌದಾ? ಹಾಗಾದ್ರೆ ನಾಳೆ RCB GTಯಲ್ಲಿ ಯಾರ ಮೇಲೆ ಹಣ ಹಾಕೋಣ ಅಂತಿದ್ಯಾ? RCB ಮಗ 10,000 ಹಾಕ್ತೀನಿ, 30,000 ಸಿಗತ್ತೆ. 1:3 ಮಾರ್ಕೆಟ್ ನಡೀತಾ ಇದೆ. ಲೇ ಹುಷಾರ್ ಕಣು, ಈ ಬೆಟ್ಟಿಂಗು ಅದು ಇದು ಆಡೋದೆಲ್ಲ ಬಹಳ ಡೇಂಜರು, ರಿಸ್ಕು ಅಂತಾರೆ. ಮಗ, ಲೈಫಲ್ಲಿ ರಿಸ್ಕ್ ತಗೊಂಡ್ರೆ ರಸ್ತೆ ಏನಕ್ಕಾಗೋದು. ನೋಡ್ತಾ ಇರು, ಕಪ್ ನಮ್ದೆ. ನೀನ್ ಯಾರ ಮಾತು ಕೇಳ್ತೀಯಪ್ಪ? ಓಕೆ, ಆಲ್ ದ ಬೆಸ್ಟ್. Thank you. ಕೆಲಸ ಇದೆ, ಹೋಗಿ ಬರ್ತೀನಿ. ಸಿಗ್ತೀನಿ. ನಾಳೆ ಸಿಗುವ. ಬಾಯ್. ಮಗ, RCB ಆಯ್ತು ಮಗ, 10,000 ಹಾಕಿದ್ದೆ, 30,000 ಬಂತು. ಹೇ ಕಂಗ್ರಾಟ್ಸ್ ಕಣೋ. ಮತ್ತೆ ಮುಂದೇನ್ ಮಾಡ್ಬೇಕಂತಿದ್ಯಾ ದುಡ್ಡನ್ನ? ಮಗ, ಅದಕ್ಕೊಂದು 20 ಅಡ್ಜಸ್ಟ್ ಮಾಡ್ಬಿಟ್ಟು 50,000 ಹಾಕ್ತೀನಿ. ಈ ಸಲ ನೋಡು 1 ಲಕ್ಷ ಬರುತ್ತೆ. ಹುಷಾರ್ ಕಣು, ಅತಿ ಆಸೆ ಒಳ್ಳೇದಲ್ಲ ಮಗ. ನೀನ್ ಹಿಂಗ ಆಸೆಯಿಂದ ದುಡ್ಡೆಲ್ಲ ಚೆಲ್ತಾ ಇದ್ರೆ ಆಮೇಲೆ ಪ್ರಾಬ್ಲಮ್ ನಿನ್ಗೆ ಆಗತ್ ನೋಡು. ಮಗ, ಸೋಲು ನನಗ ಚಾನ್ಸೇ ಇಲ್ಲ, ನೋ ವೇ. ನಿನಗೆ ಹೇಳೋದು ಒಂದೇ, ಬಿಡೋದು ಒಂದೇ. ಏನಾರು ಮಾಡ್ಕೋಪ. ನಾನೇನ್ ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ನಾಳೆ ಸಿಗುವ. ಓಕೆ ಮಗ, ಬಾಯ್. ಬಾಯ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು. ರಾತ್ರಿ ಮುಳುಗಿದ ಸೂರ್ಯ ಆಗ್ಬಿಟ್ಟಿದಾನಲ್ಲ. ಏನೋ ಸೂರ್ಯ, ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಇಲ್ಲ ಮಗ, ಮ್ಯಾಚ್ ಸೋತ್ಬಿಟ್ವಿ. ನಾನು ಹೇಳಿದೆ ನಿನಗೆ, ರಿಸ್ಕು ರಸ್ಕು ಅದು ಇದು ಎಲ್ಲ ಹೇಳ್ತಾ ಇರ್ತೀಯಪ್ಪ, ಅಷ್ಟು ಗೊತ್ತಾಗಲ್ಲೇನು? ಈಗ ಏನ್ ಮಾಡ್ತೀಯ? ಇಲ್ಲ ಮಗ, ದುಡ್ಡು ಮಾಡೋ ಆಸೆಯಲ್ಲಿ ಹೊರಗಡೆ ಸಾಲ ಬರೀ ಮಾಡಿಕೊಂಡು ಬೆಟ್ಟಿಂಗ್ ಹಾಕ್ಬಿಟ್ಟೆ. ಈ ವಿಷಯ ಮನೇಲಿ ಗೊತ್ತಾಗಿ ಅಪ್ಪ ಅಮ್ಮ ಬೇರೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಸಾಲ್ಗಾರ್ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾರ ಮಗ. ಇನ್ನೇನು ಮಾಡ್ತೀಯ ಮಗ, ಅದು ಒಮ್ಮೊಮ್ಮೆ ಆಗತ್ತೆ. ಈ ಬೆಟ್ಟಿಂಗ್ ಎಲ್ಲ ಹಾಗೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಅದೆಲ್ಲ ರಿಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಬಾ ನೋಡೋಣ ಮುಂದೆ. ಶಿಷ್ಯಂದ್ರೆ, IPL ಬಗ್ಗೆ ಬಹಳ ಹೇಳ್ತಾ ಇದ್ರಿ, ದುಡ್ಡು ಗಿಡ್ಡೇನಾರು ಹಾಕಿದೀರಾ? ಹೋಯ್ತಾ? ಹೋಗ್ಲಿ ಬಿಡು. ಕ್ರೀಡೆ ಅನ್ನೋದು ಜೀವನದ ಏಳಿಗೆಗಾಗಿ ಬಳಕೆ ಆಗ್ಬೇಕೆ ಹೊರತು ಈ ತರ ನಷ್ಟಗಳಿಗೆ ಎಡೆ ಮಾಡಿ ಕೊಡಬಾರದು. ಈ ಪ್ರಸಂಗ ನೋಡಾದ್ರೂ ಕಲ್ತ್ರ ಇನ್ಮೇಲೆ ದುಡ್ಡು ಹಾಕ್ಬಾರ್ದಂತ? ಸರಿನಪ್ಪ, ಆಯ್ತು. ಅಂದಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರೋದು ಯಾವ್ದ್ರಪ್ಪ? ರೀಲ್ಸ್ ಮಾಡಿದೀರಾ?
ಡೈಲಿ ನಾವು ಅವ್ರು ಮಾತಾಡ್ತಿದ್ರು ಬೆಳೆ ಅದೇನ್ ಮಾಡೋದು, ಒಂದು ಲೈಕ್ಸ್ ಬರಲ್ಲ, ಒಂದು ಕಮೆಂಟು ಬರಲ್ಲ ಗುರುಗಳೇ. ಹರಿಕತೆಗೆ ಬನ್ನಿ ಅಂದ್ರೆ ರೀಲ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಸರಿ ಬಿಡಿ, ಇವತ್ತಾದ್ರೂ ಬಂದ್ರಲ್ಲ, ಆಯ್ತು. ಈ ರೀಲ್ಸ್ ಇಂದ ಇಂದಿನ ಯುವಜನತೆ ಬಹಳಷ್ಟು ಮೊಬೈಲ್ ಕಡೆಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಈ ರೀಲ್ಸ್ ಇಂದ ಏನು ಪರಿಣಾಮ ಆಗ್ತದೆ ಅನ್ನೋದನ್ನ ಈ ಪ್ರಸಂಗದಲ್ಲಿ ಹೇಳ್ತೀನಿ, ನೀವೆಲ್ಲ ನೋಡಿ. ಏನು ಆಗ್ಲೇ ಫೋನ್ ಮಾಡಿದ್ರು ಬರ್ತೀನಿ ಅಂತ, ಇಷ್ಟೊತ್ತಾರು ಬರ್ಲಿಲ್ವಲ್ಲ ಇವರಿಬ್ರು, ಎಲ್ಲೋದ್ರು? ನಾನು ಆರಾಮಪ್ಪ, ನೀವಿಬ್ರು ಆರಾಮ? ಡ್ಯೂಟಿ ಎಲ್ಲ ಮುಗಿತಾ? ಕೆಲಸ ಏನೋ ಮುಗೀತು. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕಷ್ಟಪಟ್ಟು ದುಡಿದ್ರು ತಿಂಗಳು ಬರೋ ಕೊನೆ ಸಂಬಳ ಸಾಕಾಗಲ್ಲ. ನನ್ಗಿರೋ ಇದಕ್ಕೆ ಈ ಲೋನು EMI ಅಂತೆಲ್ಲ ಫುಲ್ ಖರ್ಚಾಗೋಗ್ಬಿಡುತ್ತೆ. ಏನ್ ಮಾಡೋದು ಮಗ? ನಂದು ಅದೇ ಕತೆ ಕಣ, ದಿನವೆಲ್ಲ ದುಡಿತೀನಿ. ಸೇಮ್ ಇನ್ನೇನ್ ಹೇಳ್ತಾರ ಡಿಟ್ಟೋ ಮಗ. ಸಾರಿ, ಏನ್ ಮಾಡೋದ್ ಮಗ, ಹಿಂಗೆ ಆದ್ರೆ ನಾವು ಲೈಫಲ್ಲಿ ಉದ್ದಾರ ಆಗಲ್ಲ ಕಣ. ಏನ್ ಮಾಡೋದು ಮಗ? ಈಗ ಮಾಡ್ತಿರೋ ಕೆಲಸದ ಜೊತೆಗೆ ಏನಾದ್ರು ಇನ್ಕಮ್ ಬರೋ ತರ ಏನಾದ್ರು ಮಾಡ್ಬೇಕು ಗುರು. ಏನ್ ಮಾಡೋಣ? ಇನ್ಕಮ್ ಬರೋ ತರ ಅಂದ್ರೆ ಏನ್ ಮಾಡೋದು ಮಗ? ನೀನೇ ಒಂದು ಐಡಿಯಾ ಕೊಡು ಮಗ, ನೋಡೋಣ. ಮಗ ಒಂದು ಐಡಿಯಾ ಬಂತು ಕಣ. ಹೇಳು ಮಗ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಇದೆ, ಏನಂದ್ರೆ ರೀಲ್ಸ್ ಮಾಡೋದು, ವಿಡಿಯೋನ ಅಪ್ಲೋಡ್ ಮಾಡೋದು, ಅದರಿಂದ ಇನ್ಕಮ್ ಬರುತ್ತೆ. ಅದರಿಂದ ನಮ್ಗೇನ್ ಮಗ ಅಲ್ಲ? ಏ ಮಗ, ಈಗ ಫೇಮಸ್ ಮೂವಿಗಳಿದಾವಲ್ಲೋ, ಆ ಫೇಮಸ್ ಮೂವಿಗಳ ಸಾಂಗ್ಗಳು ಮತ್ತೆ ರೀಲ್ಸ್ ಫೇಮಸ್ ಸಾಂಗ್ಗಳಿಗೆ ರೀಲ್ಸ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಜನ ಲೈಕ್ ಮಾಡ್ತಾರೋ ಅಷ್ಟು ನಮಗೆ ದುಡ್ಡು ಬರುತ್ತೆ ಮಗ. ಇಷ್ಟೆಲ್ಲ ತಂಗೆಲ್ಲ ದುಡ್ಡು ಮಾಡ್ಬೋದಾ? ನೀವಿಬ್ರು ಸೂಪರ್ ಆಗ್ಬೇಕಂದ್ರು ಮೂವಿ ಮಾಡಿ ಒಂದು ರೀಲ್ಸ್ ಮಾಡಿ ಮಾಡೋಣ ಕಣ. ಹಿಂಗೆಲ್ಲ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ನಾವ್ ಯಾಕೆ ಮಾಡ್ಬಾರ್ದು? ಮಾಡೋಣ ಮಗ. ಆಯ್ತಪ್ಪ, ನೀವು ಇಬ್ರು ಮಾಡಿ, ನಾನು ಶೂಟ್ ಮಾಡ್ತೀನಿ, ಆಯ್ತಾ? ನೀನು KGF ಮೂವಿ ಮಾಡು, ನೀನು ಪುಷ್ಪ ಮೂವಿ ಮಾಡು. ಬಾ ಕಡೆಯಿಂದ. ಕಮಾನ್ ಕಮಾನ್, ಸೂಪರ್, ಬಾ. ಸೂಪರ್. Violence, violence, violence. I don't like it. I avoid. But ಸೂಪರ್ violence ಸೂಪರ್ likes me. I can't avoid. ಸೂಪರ್ ಸೂಪರ್ ಕಣ. ನೀನ್ ಬರ. ಕಮಾನ್. ಸೂಪರ್ ಸೂಪರ್. ಪುಷ್ಪ ಪುಷ್ಪರಾಜ್ ಝುಕೇಗಾ ನಹೀಂ ಸಾಲಾ. ಸೂಪರ್ ಓಕೆ ಬಂತಾ? ಸೂಪರ್. ನೋಡ್ಬಲ್ಲಿ ಏನ್ ಸಖತ್ ಆಕ್ಟಿಂಗ್ ಮಾಡಿದ್ರು. ವಿಡಿಯೋ ಅಪ್ಲೋಡ್ ಮಾಡೋಣ, ಎಷ್ಟು ಲೈಕ್ಸ್ ಬರುತ್ತೆ ನೋಡೋಣ. ಬೇಗ ಅಪ್ಲೋಡ್ ಮಾಡ್ತೀನಿ, ಸಿಗೋಣ ನಾಳೆ ಸಿಗೋಣ. ಎಲ್ಲೋದ್ರು ಇವರು? ಏನ್ ಮಗ? ಏನಾಯ್ತು ಮಗ? ಲೈಕ್ಸ್ ಶೇರ್ಸ್ ಕಮೆಂಟ್ಸ್ ಎಲ್ಲ ಏನಾಯ್ತು ಮಗ? ಯಾಕೋ ಗೊತ್ತಿಲ್ಲ ಕಣ, ನಮ್ ವಿಡಿಯೋನೇ ನೋಡಲ್ಲ ಅಂತಾರೆ ಅನ್ಸುತ್ತೆ ಜನ. ಇಷ್ಟ ಇಲ್ಲ ಅನ್ಸುತ್ತೆ ಕಣ. ಮಾಡಿ ಸರಿಯಾಗಿಲ್ವಾ? ಈಗೊಂದು ಟ್ರೈ ಮಾಡೋಣ, ಬೇರೆ ಟ್ರೈ ಮಾಡೋಣ. ಏನ್ ಟ್ರೈ ಮಾಡೋಣ ಮಗ ಈಗ ಮತ್ತೆ? ನಮ್ಮ ಹೊರನಾಟ ರಾಜ್ಕುಮಾರ್ ಇದಾರಲ್ಲ, ಅವ್ರದ್ದು ಯಾವ್ದಾದ್ರು ಫೇಮಸ್ ಮೂವಿಗೆ ಇಬ್ರು ಸೂಪರ್ ಆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಆಯ್ತಾ? ಯಾವ್ದು ರಾಜ್ಕುಮಾರ್ ಅಂತಂದ್ರ? ಬೊಬ್ರು ಮಾಡ್ದೆ ಹೆಂಗಿರುತ್ತೆ? ಸೂಪರ್ ಕಣ. ನಿಂದು ಅದ್ರ ಆಕ್ಟಿಂಗ್ ಮಾಡಿದ್ರು ಚಿತ್ರರಿದ್ದಾಗ ಸೂಪರ್ ಬರುತ್ತೆ. ಕಮಾನ್. ನಾನು ಅರ್ಜುನ, ನೀ ಬೊಬ್ರುವನ. ರೆಡಿಯಾ? ಕಮಾನ್ ಕಮಾನ್. ಬಾ ಮಗ ಬಾ ಮಗ. ಕಮಾನ್ ಕಮಾನ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಸೂಪರ್ ಕಣ ಸೂಪರ್. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಸೂಪರ್. ಅಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ನೀ ಬರ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ಆಗ್ರಹ ಸೂಪರ್ ಸೂಪರ್. ಹರಿಗಳಂ ನಿಗ್ರಹಿಸೋ ವ್ಯಾಘ್ರ ನಿವನೋ, ಉಗ್ರ ಪ್ರತಾಪಿ. ಸೂಪರ್ ಮಗ. ಸೂಪರ್ ಮಾಡಿದ್ರು. ಸೂಪರ್ ಸೂಪರ್ ಸೂಪರ್. ಸೂಪರ್. ಈ ಅಪ್ಲೋಡ್ ಮಾಡೋಣ. ಈ ಸಲ ಜನ ನೋಡೇ ನೋಡ್ತಾರೆ. ಜನ ನೋಡೇ ನೋಡ್ತಾರೆ. ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನೋಡ. ಯಾಕೋ ಈ ನನ್ನ ಮಕ್ಳು ಮುಖನೇ ಚೆನ್ನಾಗಿಲ್ವ, ಜನ ನೋಡ್ತಾನೆ ಇಲ್ವಲ್ಲ, ಯಾರು ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನಾಯ್ತು ಮಗ?
ಏ ಯಾರು ನೋಡ್ತಾನೆ ಇಲ್ಲ ಕಣ, ನಮ್ಮ ವಿಡಿಯೋ ಸರಿ ಇಲ್ವೋ, ಜನಕ್ಕೆ ಎಲ್ಲ ಶೇರ್ ಮಾಡ್ಬಿಟ್ಟು ದುಡ್ಡು ಕಳ್ಸೋಣ ಕಣ ಅವನಿಗೆ. ಮೊನ್ನೆ ಮಾತಾಡಿದ್ದೆ ಅವನಿಗೆ 3 ಲಕ್ಷ ಬೇಕು ಅಂದ. ದಿಢೀರ್ ಅಂತ 1 ಲಕ್ಷ ಕೇಳಿದ್ರೆ ಎಂತ ಮಾಡೋದು? ಏ 3 ಲಕ್ಷ ಏನು, ನೀನೊಂದು ಲಕ್ಷ ನಾನೊಂದು ಲಕ್ಷ, ಒಂದ್ ತಿಂಗಳಲ್ಲಿ ಬರುತ್ತೆ ಕಣ. ಆದ್ರೂ ತುಂಬಾ ಕಷ್ಟ ಆಗತ್ತಮ್ಮ. ಏ ಹೆಂಗ ಅಡ್ಜಸ್ಟ್ ಮಾಡ್ರು, ನಾವು ಜೀವನದಲ್ಲಿ ಉದ್ಧಾರ ಆಗ್ಬೇಕ ಬೇಡವಾ? ಸರಿ ಮಗ, ಆಯ್ತು, ಏನೋ ಒಳ್ಳೇದಾಗತ್ತಂತಂದ್ರೆ ಅರೇಂಜ್ ಮಾಡ್ತೀನಿ ಮಗ. ಏ ಮಾಡು, ಆನ್ಲೈನ್ ಕಳ್ಸು. ಏನೋ ಒಂದು ಸೇಣ ಇನ್ನೊಂದು ತಿಂಗಳು ಸೇಣ. ಏನಿದು ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ ಮಗ. ಏನೋ ಇದು, ನಾನು ಮೋಸ ಹೋದ್ವಿ ಅನ್ಸುತ್ತೆ ಕಣೋ. ಏಜೆನ್ಸಿ ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಕಣ. 1 ವಾರದಿಂದ ಟ್ರೈ ಮಾಡ್ತಾ ಇದೀನಿ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇಲ್ಲ ನೋಡಿ, ಇವಾಗ ತಾನೇ ಮಾಡಿದೀನಿ, ಅವನಿಗೆ ಫೋನ್ ಎತ್ತಿಲ್ಲ ಅವನು. ಈ ಕಡೆ ಶೇರ್ಸ್ ಲೈಕ್ಸ್ ಇನ್ಕ್ರೀಸ್ ಆಗ್ತಿಲ್ಲ. ನಾವು ಮೋಸ ಹೋದ್ವಿ ಅನ್ಸುತ್ತೆ ಕಣೋ. ಅಯ್ಯೋ ಮೋಸ ಆಯ್ತು ಅನ್ಸುತ್ತೆ. 3 ಲಕ್ಷ ಕಣೋ. ಎಷ್ಟು ಕಷ್ಟಪಟ್ಟು ಅಯ್ಯೋ ಹೋಯ್ತಲ್ಲೋ. ಅಯ್ಯೋ ಚಂದ್ರೆ ನೋಡಿದ್ರಾ, ರೀಲ್ಸ್ ಮಾಡಕ್ ಹೋಗಿ ಏನಾಯ್ತು? ಮನುಷ್ಯ ತನ್ನ ಸಾಮರ್ಥ್ಯದ ಮೇಲೆ ತಾನು ನಂಬಿಕೆ ಇಡಬೇಕು. ಇನ್ನೊಬ್ಬರನ್ನ ನಂಬಿ ವಾಮ ಮಾರ್ಗದಲ್ಲಿ ಬಹುಬೇಗ ಯಶಸ್ಸನ್ನ ಪಡೆಯಲು ಹೋದ್ರೆ ಈ ರೀತಿ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಇನ್ಮುಂದೆ ಮೊಬೈಲ್ ಬಳಸಬೇಕಾದ್ರೆ ಈ ರೀತಿ ಜಾಗೃತಿನ ತಾವೆಲ್ಲ ವಹಿಸ್ಬೇಕು. ಗುರುಗಳೇ, ನನಗೊಂದು ಅನುಮಾನ. ಹೇಳಪ್ಪ. ಈಗ ಈ 4 ಪ್ರಸಂಗಗಳನ್ನು ನೋಡಿದ್ವಿ ಗುರುಗಳೇ. ಹೌದು. ಈ 4 ಪ್ರಸಂಗಗಳಲ್ಲಿ ಮೊಬೈಲ್ ಇಂದಾನೆ ಎಲ್ಲ ಹಾಳಾಗಿದ್ದಾರೆ ಗುರುಗಳೇ. ಈ ಮೊಬೈಲ್ ಒಳ್ಳೇದ ಅಥವಾ ಕೆಟ್ಟದ್ದ ಗುರುಗಳೇ? ಹಾ, ಹೇಳ್ತೀನಿ. ಮೊಬೈಲಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಇರೋದಿಲ್ಲ. ನಮ್ಮ ಆಲೋಚನೆಗಳಲ್ಲಿ ಒಳ್ಳೇದು ಕೆಟ್ಟದ್ದು ಇರುತ್ತೆ. ಮೊಬೈಲ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ ನಿರ್ಧರಿಸಲಾಗುತ್ತೆ. ಹಾಗೂ ಮೊಬೈಲನ್ನು ಹಲವಾರು ತುರ್ತು ಸಂದರ್ಭಗಳಲ್ಲಿ ಬಳಸ್ತೀವಿ, ಬ್ಯಾಂಕಿಂಗಿಗಾಗಿ ಬಳಸ್ತೀವಿ, ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳ್ಕೊಳಕ್ ಬಳಸ್ತೀವಿ. ಹೀಗಾಗಿ ಒಳ್ಳೆ ಕೆಲಸಗಳಿಗೆ ಮೊಬೈಲನ್ನು ಬಳಸಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ. ಈ ಪ್ರಸಂಗವನ್ನು ಮುಗಿಸೋಣ ಅಂತ ಹೇಳ್ತಾ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ದೇವದೇವ ಮಹಿಮೋತ್ತುಂಗ ಶ್ರೀರಂಗನಿಗೆ ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶಂಭೋ. ರಾಜಾ ರಾಮಚಂದ್ರ ಮಹಾರಾಜ ಕಿ ಜಯ. ಮಹಾರುದ್ರ ಗುರುಗಳೇ, ಹರಿಕಥೆಯನ್ನು ಮುಗಿಸಿದ್ವಿ, ಪೇಮೆಂಟು ತಡಿಯಪ್ಪ, ಇನ್ನು ಸ್ಟೇಜ್ ಮೇಲೆ ಹರಿಕಥೆಯೋ ಮೊಬೈಲ್ ಕಥೆಯೋ ವ್ಯಥೆಯೋ ಮೂಲಕ ಸೆಲ್ ಫೋನ್ ಸೇಫ್ಟಿ ಕಿರು ನಾಟಕ ನೋಡಿದ್ರಲ್ಲ. ಕಾಲಮಿತಿಗೂ ವೇಗ ಮಿತಿಯ ಅವಶ್ಯವಿದೆ. ಇಲ್ಲಿ ಮೊಬೈಲ್ ಬಳಕೆಗೂ ಮಿತಿ ಇರಲಿ. ನಯನ ದರ್ಶಿನಿ, ಬೆರಳ ಸ್ಪರ್ಶಿನಿ, ಕರ್ಣ ರಂಜಿನಿ, ವರ್ಣ ವರ್ಣಿನಿ, ಸರ್ವ ಕಾಮಿನಿ, ಸಂಬಂಧ ದ್ವೇಷಿನಿ, ಹಣ ಅಪೋಷಿಣಿ, ಸಮಯ ವ್ಯರ್ಥನಿ, ರೋಗ ವರ್ಧಿನಿ, ಜೀವಮಾನ ಹಾನಿನಿ, ಸರ್ವ ವ್ಯಾಪಿನಿ, ಮೊಬೈಲ್ ವ್ಯಾಧಿನಿ. ಸುಂದರ ಜೀವನವೇ ರಿಯಲ್, ಮತ್ತೆಲ್ಲವೂ ರೀಲ್ ಎಂದು ತೋರಿಸಿದ್ದಾರೆ ಮಿತ್ರರು. ಅವರಿಗೆಲ್ಲರಿಗೂ ಧನ್ಯವಾದಗಳ ಚಪ್ಪಾಳೆಯೊಂದಿಗೆ ಜೈ ಹಿಂದ್. ಜಾಗೃತರಾಗಿರಿ, ಜಾಣರಾಗಿರಿ. ಪಾತ್ರಧಾರಿಗಳು ಹರಿಕಥಾ ದಾಸರಾಗಿ ಮಧುರಾಜ್ ಜೆ. ಶಿಷ್ಯ 1 ಷಣ್ಮುಖ ಕುಂಬಾರ್, ಶಿಷ್ಯ 2 ವಿನಾಯಕ್, ಅಪ್ಪನಾಗಿ ನಟರಾಜ್. ಬಿ ಪ್ರೇಕ್ಷಕ 1 ಸಂತೋಷ್ ಶೆಟ್ಟಿ, ಪ್ರೇಕ್ಷಕ 2 ದೀಪು MS, ಮಗ ಶ್ರೀಪಾಲ್ HN, ತಂದೆಯ ಸ್ನೇಹಿತ ಮಾರುತಿ N, ಸ್ನೇಹಿತ 1 ಚಿಂತನ್ಶೀಲ್, ಸ್ನೇಹಿತ 2 ದಾನೇಶ್ D, ಸೂರ್ಯನಾಗಿ ರಂಗಸ್ವಾಮಿ TT, ಗಿರಿಯಾಗಿ ರವಿತೇಜ್, ಬಬ್ರುವಾಹನನಾಗಿ ನಾಗರಾಜು G, ಅರ್ಜುನನಾಗಿ ಗಿರೀಶ್ DS, ಸ್ನೇಹಿತನಾಗಿ ಯೋಗೀಶ್ IN, ಸಂಗೀತ ದೀಪು MS, ಕತೆ ಸಂಭಾಷಣೆ ಗಿರೀಶ್ DS, ದುಷ್ಯಂತ್ R, ಮಧುರಾಜ್ JJ, ಧ್ವನಿವರ್ಧಕ ನಿರ್ವಹಣೆ ಮನು R. ನಾನು ನಿರೂಪ